ಬಾಪು ಎ ಫಾದರ್ ಸ್ಟೋರಿ, ಬ್ರಹ್ಮಾಜಿ, ಸುಧಾಕರ್ ರೆಡ್ಡಿ, ಧನ್ಯಾ ಬಾಲಕೃಷ್ಣ, ಆಮಣಿ ಅಂಡ್ ಮಣಿ ಇವರೆಲ್ಲ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಕೆ ದಯಾಕರ್ ರೆಡ್ಡಿ. ಈ ಸಿನಿಮಾನ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ಈಗ OTT-ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ಇನ್ಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡೈರೆಕ್ಟ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಮಲ್ಲಯ್ಯ ಹಾಗೂ ಅವನ ಫ್ಯಾಮಿಲಿ ಬೆಳೆದಿರೋ ಬೆಳೆ ಹಾಳಾಗಿ ಕೊಟ್ಟಿರೋ ಸಾಲನ ತೀರ್ಸಕ್ಕಾಗ್ದಲೆ ಇವಾಗ ಸಾಲಗಾರರು ಮನೆ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಅದೇ ಊರಲ್ಲಿ ಒಬ್ಬಂಗೆ ಚಿನ್ನದ ವಿಗ್ರಹ ಸಿಗುತ್ತೆ. ನೆಕ್ಸ್ಟ್ ಮಲ್ಲಯ್ಯ ಫ್ಯಾಮಿಲಿ ಹೇಗೆ ಅವರ ಸಾಲನ ತೀರಿಸ್ತಾರೆ ಆ್ಯಂಡ್ ಮೇಯ್ನ್ ಆಗಿ ಆ ವಿಗ್ರಹಗೂ ಮಲ್ಲಯ್ಯ ಫ್ಯಾಮಿಲಿಗೂ ಹೇಗೆ ಸ್ಟೋರಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಈ ಕಥೆನ ಟ್ರೂ ಇವೆಂಟ್ಸ್ನ ಬೇಸ್ ಮಾಡಿಕೊಂಡು ಕಾಮಿಡಿ ಡ್ರಾಮಾ ಆಗಿ ತೆಗೆದಿದ್ದಾರೆ. ಆದರೆ ಕಾಮಿಡಿ ಎಲ್ಲೋ ರೇರ್ ಆಗಿ ವರ್ಕ್ ಆಯಿತು. ಅದು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಎಮೋಷನಲ್ ಮೊಮೆಂಟ್ಸ್ಗಳೇ ಜಾಸ್ತಿ ಇದ್ದಾವೆ. ಪೂರ್ತಿ ಸಿನಿಮಾದಲ್ಲಿ ವಿಲೇಜ್ ಲೈಫ್ ಆ್ಯಂಡ್ ರೈತರದು ದಿನನಿತ್ಯ ಜೀವನ ಆ್ಯಂಡ್ ಅವರ ಸ್ಟ್ರಗಲ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ಡ್ರಾಮ್ಯಾಟಿಕ್ ಸಿಚುಯೇಷನ್ಸ್ಗಳು ಹಳ್ಳಿಯಲ್ಲಿ ಇರೋರಿಗೆ ತುಂಬಾನೇ ಕನೆಕ್ಟ್ ಆಗ್ತವೆ. ಬಟ್ ಬೇರೆ ರೀತಿಯ ಆಡಿಯನ್ಸ್ಗೆ ಇದೊಂದು ಟೈಮ್ ಪಾಸ್ ಮೂವಿ ಆಗ್ಬೋದು. ಎಕ್ಸಾಂಪಲ್ಸ್ ಆಕ್ಷನ್, ಥ್ರಿಲ್ಲರ್, ಸಸ್ಪೆನ್ಸ್ ಈ ಥರ ಜಾನರ್ ಇಷ್ಟಪಡೋರಿಗೆ ಇದೊಂದು ಡೀಸೆಂಟ್ ವಾಚ್ ಆಗುತ್ತೆ. ಆ್ಯಂಡ್ ತುಂಬ ಇಷ್ಟ ಆಗಿದ್ದು ಅಂದರೆ ಕಥೆಯಲ್ಲಿ ತುಂಬ ಕಡೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಸ್ತಾರೆ. ಮುಂದೆ ಏನಾಗ್ಬೋದು, ಏನು ಮಾಡ್ತಾರೆ ಅನ್ನೋದು ಸಿನಿಮಾನ ನೋಡೋ ಥರ ಮಾಡುತ್ತೆ. ಆ್ಯಂಡ್ ಮೇಜರ್ ನೆಗೆಟಿವ್ ಆಗಿದ್ದು ಅಂದರೆ ಇದರಲ್ಲಿರೋ ಸಾಂಗ್ಸ್ಗಳು ಬಂದಾಗೆಲ್ಲ ತುಂಬಾ ಡಿಸ್ಟರ್ಬ್ ಮಾಡಿ ಡಿಸ್ಕನೆಕ್ಟ್ ಆಗೋ ಥರ ಮಾಡುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ಸ್ಗೂ ಅಷ್ಟು ಕನೆಕ್ಟ್ ಏನಾಗಲ್ಲ. ಅಲ್ಲಲ್ಲಿ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಇಲ್ಲದೆ ಇರೋ ಕಾರಣ ತುಂಬ ಕಡೆ ಲ್ಯಾಗ್ ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಸಾಲ ಮೈಂಡಲ್ಲಿ ಎಂತೆಂಥ ಯೋಚನೆಗಳನ್ನ ಹುಟ್ಟಾಕುತ್ತೆ ಅನ್ನೋದನ್ನ ಡೈರೆಕ್ಟರ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಬಿಲೋ ಆವ್ರೇಜ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಹಾಫ್ ಆವ್ರೇಜ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ದೆ ನೋಡಿದ್ರೆ ಈ ಸಿನಿಮಾ ಒನ್ ಟೈಮ್ ವಾಚಬಲ್. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಅವರವ್ರಿಗೆ ಕೊಟ್ಟಿರೋ ಪಾತ್ರನ ಡೀಸೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ ಆ ವಿಲೇಜ್ ನೇಟಿವಿಟಿನ ಒಂದು ರೇಂಜಿಗೆ ಎಂಜಾಯ್ ಮಾಡ್ಬೋದು. ಅಷ್ಟೇನು ಇಂಪ್ರೆಸ್ ಮಾಡಲಿಲ್ಲ. ಆ್ಯಂಡ್ ಎಡಿಟಿಂಗ್ ವೈಸ್ ಓಕೆ. ಸಾಂಗ್ಸ್ಗಳು ಅಂತೂ ಹೆವಿ ಬೋರಿಂಗ್ ಆಗಿತ್ತು. ಸ್ಕಿಪ್ ಮಾಡೋದು ಒಳ್ಳೆ ಆಪ್ಷನ್. ಸೊ ಓವರ್ ಆಲ್ ಇದೊಂದು ಆವ್ರೇಜ್ ಎಮೋಷನಲ್ ವಿಲೇಜ್ ಫಾರ್ಮರ್ಸ್ ಡ್ರಾಮಾ. ಎಮೋಷನಲ್ಲಿ ಕನೆಕ್ಟ್ ಆಗೋರು ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ಬಟ್ ಎಂಟರ್ಟೈನ್ಮೆಂಟ್ ವೈಸ್ ಡೀಸೆಂಟ್ ಅಷ್ಟೇ. ಅಡಲ್ಟ್ ಕಂಟೆಂಟ್ ಏನೂ ಇರಲ್ಲ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದೆರಡು ಹಳ್ಳಿ ಭಾಷೆನ ಯೂಸ್ ಮಾಡ್ತಾರೆ. ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು, ಯಾವುದೇ ತೊಂದರೆ ಇಲ್ಲ. ಆ್ಯಂಡ್ ಈ ಮೂವಿ ನಿಮಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವು ನೋಡಿದರೆ ನಿಮಗೆ ಈ ಮೂವಿಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.